ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ಈಗ ಸಮ್ಮು ಹೋದನ್ರಿ ಸಾಲಿಗೆ. ಇವತ್ತು ಶನಿವಾರ ಅಲ್ರಿ, ಅದಕ್ಕೆ ಟಿಫನ್ಕ ಬರೀ ಸ್ನ್ಯಾಕ್ಸ್ ತೊಗೊಂಡೋಗ್ಯಾನ. ಚೋಡ ಖಾರ ಮತ್ತು ಏನು ಜಾಮೂನ್ ಮಾಡಿದ್ರಿ, ಜಾಮೂನ ಇದೇ ತೊಗೊಂಡೋಗ್ಯಾನ್ರಿ. ಟಿಫನ್ ಏನು ಅಲ್ಲ ಅಂತಂದ, ಯಾಕಂದ್ರೆ 1 ಗಂಟೆಗೆ ಬರ್ತಾನಲ್ರಿ, ಅದಕ್ಕೆ ಬರೀ ಸ್ನ್ಯಾಕ್ಸ್ ತೊಗೊಂಡೋಗ್ಯಾನ. ಯಾಕಂದ್ರೆ ಅವ್ರ ಸಲ ಹೆಂಗಂತಂದ್ರೆ ಮಧ್ಯಾಹ್ನಕ್ಕೆ ಊಟ ಮಾಡಿಸಿನೇ ಕಳಿಸ್ತಾರೆ ರೀ ಅವ್ರು. ಹಾಗಾಗಿ ಒಂದೊಂದು ಸಲ ಏನಂತಂದ್ರೆ ಊಟ ಮಾಡ್ಸಂಗಿಲ್ಲ, ಆದ್ರೆ ಅಲ್ಲಿ ಊಟ ಮಾಡಿಸಿನೇ ಮನೆಗೆ ಕಳಿಸ್ತಾರೆ. ಅದ್ರ ಸಲಕ್ಕೆ ಟಿಫನ್ ಕಟ್ಟಬೇಕು. ಆದ್ರೆ ಇವತ್ತು ಸ್ನ್ಯಾಕ್ಸೇ ತೊಗೊಂಡು ಹೋಗ್ಯಾನ್ರಿ ಎಲ್ಲನೂ. ಯಜಮಾನ್ರು ಕರ್ಕೊಂಡು ಹೋಗ್ಯಾರ್ರಿ. ವ್ಯಾನ್ ಬರ್ತಲ್ರಿ, ಈಗ ಬಿಟ್ಟು ಬರ್ಲಕ್ಕೆ ಯಜಮಾನ್ರು ಕರ್ಕೊಂಡು ಹೋಗ್ಯಾರ. ಅವ್ವ ಹಿಟ್ಟು ಜಿಗಿಯಾಕೆ ಇಟ್ಟಾಳ, ನಾನು ರೊಟ್ಟಿ ಮಾಡ್ತೀನಿ ರೀ. ಈಗ ಬೆಂಡಿಕಾಯಿ ಬರ್ತಾ ಕುಟ್ಟಾಡ್ರಿ, ನಾನು ರೊಟ್ಟಿ ಮಾಡ್ತೀನಿ. ಮೊಸರದ ಮತ್ತೇನು ಮಾಡ್ತಾವೆ ಗೊತ್ತಿಲ್ಲ, ಪಲ್ಯ ನೋಡಂಬ್ರಿ. ನೋಡ್ರಿ, ಎಲ್ಲ ಕೆಲಸ ಮುಗೀತು. ಈಗ ಊಟ ಮಾಡದ್ರಿ. ಊಟ ಮಾಡಮಂತ ಬರ್ರಿ. ಬೆಂಡಿಕಾಯಿ ಬರ್ತಾ, ಬಿಸಿ ಜೋಳದ ರೊಟ್ಟಿ, ಮೊಸರು, ಮಸಾಲೆ ಖಾರ ಊಟ ಮಾಡಮಂತ ಬರ್ರಿ. ಈಗ ನೋಡ್ರಿ, ಟೈಮ್ ಮಧ್ಯಾಹ್ನ 4 ಗಂಟೆಗೆ ಅದ್ರಿ. ಈಗ ಕಲಬುರ್ಗಿಗೆ ಹೊಂಟಿದ್ದೇವೆ ರೀ. ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ದವಾಖಾನೆ ಹೊಂಟಿದ್ದೇವೆ ರೀ. ಬೇರೆ ಕಡೆ ಹೊಂಟಿದ್ದೇವೆ, ಬೇರೆ ಕಡೆ ದವಾಖಾನೆ ಹೊಂಟಿದ್ದೇವೆ ರೀ. ಹೋಗಿ ನೋಡಂಬ್ರಿ. ಈಗ ಸಮೃದ್ಧಿ ಎಲ್ಲರೂ ಹೋಗ್ತೀವಿ, ಯಜಮಾನ್ರು ನಾವು. ಅಕ್ಕಿಯಲ್ಲಿ ಕೊಡ್ಬೇಕು ಎಂಥದೇ ಗಾಡಿ ಇದೆ ಅಂತ ತೊಗೊಂಡ್ರಲ್ಲಿ ನೀವು? ಮಾಲಕ್ ಕೊಡ್ತದ, ಸೊಯ್ ಎಲ್ಲ ಕತ್ತದು. ಚಾಯ್ ಬಂದ್ ಮಾಡಿ ಚಾಲು ಮಾಡಿ ನೋಡಿಲ್ದ್ರ. ಗಾಡಿನಿ ಚಲೋಗಲ್ದೇನು? ಬರಲಿ, ನಮಗೆ ಬಿಟ್ಟೆ ಹೋತ್ರಿ. ಬಾಮು ಕೂಡು. ಈಗ ನೋಡ್ರಿ, ಕಲಬುರ್ಗಿಗೆ ಬಂದಿದ್ದೇವ್ರಿ. ನಾವು ದವಾಖಾನೆ ಹೊಂಟಿದ್ದೇವ್ರಿ. ಇಲ್ಲಿ ಅಂದ್ರೆ ಬೇರೆ ಕಡೆಗೆ ರಿಪೋರ್ಟ್ ತೋರಿಸ್ಕೊಂಬಂದ್ರಾಯ್ತು, ಸ್ಕ್ಯಾನಿಂಗ್ ರಿಪೋರ್ಟ್ ಅಂತೇಳಿ ಹೊಂಟಿದ್ದೇವ್ರಿ. ಯಾಕಂದ್ರೆ ಮೇಡಮ್ ಅವ್ರು ಭೀ ಸ್ಕ್ಯಾನ್ ರಿಪೋರ್ಟ್ ಬಂದಮೇಲೆ ಒಂದು ಸರ್ತಿ ರಿಪೋರ್ಟ್ ತೋರಿಸುವ ಅಂತಂದ್ರೆ, ಯಾಕಂದ್ರೆ ಪ್ರಾಬ್ಲಮ್ ಇತ್ತಲ್ರಿ, ಅದ್ರ ಸಲುವಾಗಿ ರಿಪೋರ್ಟ್ನ ತೋರಿಸ್ಕೊಂಬಂದ್ರಾಯ್ತು. ಮತ್ತು ಇನ್ನೇನು ಡೆಲಿವರಿಗೆ ಟೈಮ್ ಭೀ ಇಲ್ಲರಿ, ಇನ್ನೇನು ಜಾಸ್ತಿ ಉಳ್ದಿರ್ತವೆ, ಇನ್ನೊಂದು ವಾರದ ಒಳಗೆ. ಹಾಗಾಗಿ ಅಂದ್ರೆ ಇನ್ನೊಂದು 4-5 ದಿವಸದೊಳಗೆ ಅಲ್ರಿ, ಅದಕ್ಕೆ ರಿಪೋರ್ಟ್ ತೋರಿಸ್ಕೊಂಡು ಬಂದ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ತದೆ. ಇವಾಗ ರಿಪೋರ್ಟ್ ಯಾವ ರೀತಿ ಅದ, 9ನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ್ನಾಗ ಅಂತೇಳಿ ಅಲ್ಲಿ ಶೋಭಾ ಪಾಟೀಲ್ ಮೇಡಮ್ ಅವ್ರ ಬಳಿಯಾಗ ತೋರಿಸ್ಕೊಂಬಂದಿದ್ದೇವ್ರಿ. ಆದರೂ ಇನ್ನೊಬ್ರು ಬಾಯಿಲಿಂತ ಮತ್ತೊಮ್ಮೆ ಕೇಳ್ಕೊಬೇಕು ಅಂತ ಅನಿಸಿ ಮತ್ತು ಇಲ್ಲೇ ಬೇರೆ ಕಡೆಗೆ ಅಂದ್ರೆ ನಾನು ಮೊದಲೆಲ್ಲ ತೋರಿಸ್ಕೊಂಡಿದ್ದು ಏನಲ್ರಿ ಸಮೃದ್ಧಿಗೆ, ಸಮರ್ಥಗದು, ಅಲ್ಲಿ ಆ ಮೇಡಮ್ ಅವ್ರ ಬಳಿಯಾಗೂ ಒಂದು ಸರ್ತಿ ರಿಪೋರ್ಟ್ನ ತೋರಿಸ್ಕೊಂಬಂದ್ರಾಯ್ತು. ಈಗ ಹೆಂಗದ ಏನಿಲ್ಲ ಹೇಳ್ತಾರಂಥೇಳಿ ದವಾಖಾನೆ ಹೊಂಟಿದ್ದೇವೆ ನೋಡ್ರಿ. ಇಲ್ಲೇ ಬಂಬು ಬಜಾರ್ಕ. ಈಗ ನೋಡ್ರಿ, ದವಾಖಾನೆ ಹೊಂಟಿದ್ದೀವಿ. ಮೊದಲೆಲ್ಲ ಬಾ ತಗೋಸ್ ಬಾ, ಪಪ್ಪ ಎತ್ಕೊತಾನೆ ಬಾನಿ. ಸಾವಕಾಶ ಬರ್ತಾರ. ಇಲ್ಲಿ ಎಲ್ಲಿ ಹೊಂಟ್ರ? ಈ ಕಡೆ ಹೊಂಟ್ರ ಏನು? ಮರಗಮಾಯಿ ಗುಡಿ ಇದಕ್ಕೆ ಹೊಂಟ್ರ ಏನು? ಹಾಂ, ಇಲ್ಲ ಹೂವಿನಾರ ಇಲ್ಲಿ ರೆಡಿ ಮಾಡಿಟ್ರಲ್ಲ, ಮರಗಮಾಯಿ ಗುಡಿ ಅದ್ರ ಅದಕ್ಕಂದು ಅಲ್ಲಿ ಹೊಂಟಿಲ್ಲ. ಅಲ್ಲಿ ಈಗ ಹೊಂಟ್ರನ ಅವರು? ಮತ್ತು ಅಲ್ಲಿ ಮೆರವಣಿಗೆ ಅವ್ರಿಗೆ ಜೋರ್ಗಿದವ್ರಲ್ಲ ಅವರು. ಅದೇ ಸಿಂಗ್ ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಆಧಾರದ ಮೇಲೆ ಈ ಒಂದು ಕಾರ್ಯಕ್ರಮ ಅಲ್ಲಿ ಚೌಕನಾಗ ಹಾಕಿರ್ಬೇಕಂತ ನಾವು. ಏಮೋ ಸುಮ್ಕೂಡೆ ಏನು ಈ ಕಡೆ ಬರಕಾಯ್ತಾ? ನಿಂದ್ರಿ, ಪಾಪ ಬರಲಿ. ಪಾಪ ಬರ್ತಕ್ಕ, ನಿಂದ್ರಿ. ಪಾಪ ಗಾಡಿ ಹಚ್ಬಿಡ್ತಾನೆ, ನಿಂದ್ರಿ.
ಈಗ ಯಜಮಾನ್ರು ಗಾಡಿ ಸಡಿಗೆ ಹೊಂಟಾರ್ರಿ. ಈಗ ಮಾರ್ಕೆಟ್ನಾಗ ಹೋಟೆಲ್ಗೆ ಬಂದಿದ್ದೇವೆ ರೀ. ಊಟ ಮಾಡ್ಸಕ್ಕೆ ಕರ್ಕೊಂಬಂದಾರ ಹಾಗೆ ಯಜಮಾನ್ರು. ದವಾಖಾನೆ ತೋರ್ಸ್ಕೊಂಡು ಬಂದೆವು. ಹೋಟೆಲ್ ಈ ಕಡೆ ಮ್ಯಾನ್ ಆಕಿಗೆ ಎತ್ಕೋರಿಗೆ ಬಕ್ಕಳು ಎತ್ತರದ ಹೋಗಿ ಪಪ್ಪ ಎತ್ಕೊತಾನ ಹೋಗಿ ಪಪ್ಪ ಎತ್ಕೊತಾನ ಹೋಗಿ ಬಕ್ಕಳು ಎತ್ತದ ಏರ್ಲಾಗ ಬರ್ಲಿಂಗ ಎತ್ಕೊತಾನ ಹೋಗಿ ಪಪ್ಪ. ನಡಿ ಮಗ ನಡಿ. ಹಾಂ ಹಾಂ ಜಾತಿ ಜಾರ್ತಾವ ಕಾರಿಲ್ಲಿ ಅದಕ್ಕೆ ಕೈ ಹಿಡೀಲಿ. ನಮ್ಮ ಸಮ್ಮು ನೋಡ್ರಿ ಜಾರ್ತಾನಂತ ಕೈ ಹಿಡಿಬೇಕಂತ. ಇವು ಇದು ಅವಲ್ರಿ ಟೈಲ್ಸ್ ಜಾರಕತ್ತಾವ ಕಾಲೊಂದು. ಕಲಬುರ್ಗಿ ಮಹಾರಾಜ ಹೋಟೆಲ್ಗೆ ಬಂದೇವು ನೋಡ್ರಿ ಈಗ ಊಟ ಮಾಡಕ್ಕೆ. ಈಗ ಎಲ್ಲಿ ಕುಂದಿರ್ತಿ ಬ್ಯಾಕೊಂಡ್ರಿ. ಈಗ ಏನೇನು ತೋತಾರ ಊಟ ಗೊತ್ತಿಲ್ಲ ರೀ. ಪಪ್ಪ ಸಮ್ಮು ಕುಂದ್ರಿ ಸೀದಾ ಕುಂದ್ರಿ. ಮಾರ್ಕೆಟ್ನಾಗ ನಾವು ಊಟಕ್ಕೆ ಬಂದ್ರೆ ಯಾವಾಗೂ ಈ ಮಾರ್ಕೆಟ್ಗೆ ಬರ್ತೇವೆ ರೀ. ಇವತ್ತು ಭಾಳ ದಿವ್ಸದ ನಂದು ಆಸೆ ರೀ. ಎಷ್ಟು ದಿನ ಆಗಿದ್ರಿ ನಾನು ಹೇಳತ್ತಿ ಊಟಕ್ಕೆ ಕರ್ಕೊಂಡು ಹೋಗ್ರಿ ಅಂತೇಳಿ. ಇವತ್ತು ದವಾಖಾನಿಗೆ ಬಂದಿದ್ದೇವಲ್ರಿ, ಹಾಗೆ ಊಟ ಮಾಡಿಸ್ಕೊಂಡು ಹೋದ್ರೈತೆ ಅಂತೇಳಿ ಕರ್ಕೊಂಬಂದಾರ ದವಾಖಾನಿಯಿಂದ. ಏನೇನು ತಗೋತಾರೋ ಬನ್ರಿ. ಏನು ತಗೋತೀರಿ? ಗೋಬಿ ಮಂಚೂರಿ ಮತ್ತು ಗೋಬಿ ಮಂಚೂರಿ ಮತ್ತೇನು ಸಮೃದ್ಧಿ ಏನು ಬೇಕು ನಿಂಗೆ? ಇದ್ರಾಗ ಏನು काजू पनीर मिक्स काजू पनीर गोभी मंचूरी गोभी मंचूरी मिर्ची खाते हैं ना कम बोलो मिर्ची चलता ना मिर्ची कम बोली ಅಮ್ಮು ಇವು ಬರೇ ಬರ್ದೀವ ಇದು ಇತ್ತಲ್ಲ ಅವಾಗ ಫೋಟೋ ಇಲ್ಲಿ ನೀವು ಯಾರಿಗೆ ಗೊತ್ತಾಗೋ ಸಾಲಿ ಕಲ್ತವ್ರು ಓದ್ತಾರ. ಸಮ್ಮು ಓದ್ತಾನ. ಹ್ಞೂ ಇವು ತೊಗೊಂಡು ರೊಟ್ಟಿ ತಂದೂರಿ ಕುಲ್ಚಾ ತೊಗೊಂಡು ಸಮ್ಮುಕಾಯಿ ಉಳ್ಳಗ್ ಬಂದಿರಿ. ಇವತ್ತು ಬಂತನ್ ಕಾಲ ಕೂಡಿ ಮನೆ ಉಡ್ರಿ. ನಮಗೆ ಕರ್ಕೊಂಬಂದಿಲ್ಲಲ್ಲ ಮತ್ತು. ಹ್ಞೂ ಒಂದು ಗ್ಲಾಸ್ ಇಸ್ಕೋರಿ ಸಮೃದ್ಧಿಗೆ ಅದನ್ನೇ ಬಿಡಿ. ರೆಡಿ ಮಾಡ್ಕೊಳತ್ತೀರಿ. ಹಾಂ ಒಗಾಡಿ ತಳಗ ಅದು ಇನ್ನೊಂದು ಸ್ವಲ್ಪ ವರ್ಷ ಬರ್ತಾನೆ ಕೊಡು ಪಪ್ಪ ಪ್ಲೇಟ್. ಅವ್ನ ಪ್ಲೇಟ್ ಸ್ವಚ್ಛ ವರ್ಷ. ರೆಡಿ ಸಮೃದ್ಧಿ ಪ್ಲೇಟ್ ರೆಡಿ ಐತಿಲ್ಲ. ತಿನ್ನಕ್ಕೆ ಬೇಕು ತಿನ್ನಕ್ಕೆ ಏನೇ ಇಲ್ಲಿ ಬಿಸಿ ಬಿಸಿ ಗೋಬಿ ಮಂಚೂರಿ. ಸುಡ್ಲಿಕ್ಕತ್ತದ ಸೌಕಾಸ್ ತಿನ್ರಿ. ಸುಡ್ತದ ನೋಡಿ ಸಮೃದ್ಧಿ ಸಾಸ. ಇದಕ್ಕೆ ಹಚ್ಕೊಂತೀನಿ ಅಮ್ಮ ತಗೋನಿ ಆಯ್ಕೊ ನಾ ಸಾಸ್ ಸ್ವಲ್ಪ. ಈಗ ನೋಡ್ರಿ ನಾವಂತೂ ಮಸ್ತ್ನಾಗಿ ಬರ್ತೀವಿ. ಈಗ ಊಟ ಮಾಡಕತ್ತೀವಿ ರೀ. ಈಗ ಮೊದಲ ಗೋಬಿ ಮಂಚೂರಿ ತೊಗೊಂಡಿದ್ದೇವೆ ರೀ. ಗೋಬಿ ಮಂಚೂರಿ ತಿನ್ನಕತ್ತಿದ್ದೆವು. ಈಗ ಎಲ್ಲರೂ ಗೋಬಿ ಮಂಚೂರಿ ಹಾಕೊಂಡ ಗೋಬಿ ಮಂಚೂರಿ ತಿಂದೇವ್ರಿ. ಗೋಬಿ ಮಂಚೂರಿ ತಿಂದ್ಮೇಲೆ ತಂದೂರಿ ಕಾಜು ಪನ್ನೀರ್ ತೊಗೊಂಡಿದ್ದೇವೆ ರೀ. ಯಾಕಂದ್ರೆ ನಾನಂತೂ ಯಾವಾಗೂ ಕಲಬುರ್ಗಿಗೆ ಬಂದ್ರೆ ಚಿಕನ್ ಮಟನ್ ಯಾವುದೂ ಇಷ್ಟಪಡಂಗಿಲ್ಲ ರೀ. ಬರೀ ಗೋಬಿ ಮಂಚೂರಿ ಮತ್ತು ಕಾಜು ಪನ್ನೀರ್ ತಂದೂರಿ ಇದು ಇಷ್ಟ ಬೇಕು ನನಗೆ. ಯಾಕಂದ್ರೆ ಚಿಕನ್ ಮಟನ್ ಅಂತೂ ನನಗೆ ಇಷ್ಟನೇ ಇಲ್ಲ ರೀ. ನಾವು ಹೋಟೆಲ್ ಒಳಗಿಂದ ಮನೆಯೊಳಗನ ಮಾಡ್ತೇವೆ. ಅದರೊಳಗೆ ಈಗ ಶ್ರಾವಣ ಸೋಮವಾರ ಅಲ್ರಿ. ಶ್ರಾವಣ ಸೋಮವಾರ 1 ತಿಂಗಳು ಏನು ಚಿಕನ್ ಮಟನ್ ಏನೂ ತಿನ್ನಂಗಿಲ್ಲ. ಹಾಗಾಗಿ ಈಗ ಕಾಜು ಪನ್ನೀರ್ ತಂದೂರಿ ಮತ್ತು ಗೋಬಿ ಮಂಚೂರಿ ತೊಗೊಂಡು ನೋಡ್ರಿ ಊಟಕ್ಕೆ. ಬರೀ ಫ್ರೆಂಡ್ಸ ಎಲ್ಲರೂ ಊಟ ಮಾಡಮ್ರಿ. ನಮ್ಮ ಕಲಬುರ್ಗಿ ಒಳಗೆ ಮಹಾರಾಜ ಹೋಟೆಲ್ನಾಗ ಮಸ್ತ್ನಾಗ ಇರ್ತಾರೆ ಈಗ ಕಾಜು ಪನ್ನೀರ್ ತಂದೂರಿ ಅಂತೂ. ಯಾವಾಗೂ ನಾವು ಊಟ ಮಾಡಂಗಿತ್ತಂದ್ರೆ ಮಾರ್ಕೆಟ್ಗೆ ಬರ್ತೇವೆ ರೀ. ಮಾರ್ಕೆಟ್ನಾಗ ಇರುವಂಥ ಮಹಾರಾಜ ಹೋಟೆಲ್ನಾಗ ಊಟ ಮಾಡೋದ್ರಿ. ಇಲ್ಲೇ ನೋಡ್ರಿ ತಂದೂರಿ ರೊಟ್ಟಿ ತೊಗೊಂಡಿದ್ದೆವು. ಎಲ್ಲರೂ ಊಟ ಮಾಡಕತ್ತೀವಿ. ಈಗ ಲಾಸ್ಟಾಗಿ ಮಸಾಲ ರೈಸ್ ತೊಗೊಂಡಿವ್ರಿ. ಮಸಾಲ ರೈಸ್
ಇದು ನೇರು ಬಂದಿರ್ತಾರ ನೆಹರು ಗಂಧ ಕಲಬುರಗಿ ತೊಗರಿ ಹಿಡಿದು ಎಲ್ಲ ಒಟ್ಟು ಮಾಡಿ ಇಲ್ಲೇ ಬರೋದು. ಗಂಜಿ ನೋಡ್ರಿ, ಇದು ನಮ್ಮ ಕಲಬುರಗಿ ಗಂಜಿ. ಎಲ್ಲ ಥರದ ರೈತರು ಬೆಳೆದಿರುವಂಥ ಮಾಲ ಇಲ್ಲಿಗೆ ಬರ್ತದೆ. ಇಲ್ಲಿ ಸೀದಾ ಫಿಲ್ಟರ್ ಬರ್ತೀವಲ್ಲ ಇವು. ಈಗ ನೋಡ್ರಿ ಕಾಯಿಪಲ್ಲೆ ತೊಗೊಳಕತ್ತಿದ್ದೇವ್ರಿ ಇಲ್ಲೇ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಣ್ಣು ಅದೆಲ್ಲ. ಅದಕ್ಕೆ ಇಲ್ಲಿ ಕಾಯಿಪಲ್ಲೆ ತೊಗೊಂಡು ಹೊಂಟೀನಿ ರೀ, ಯಾಕಂದ್ರೆ ಮನ್ಯಾಗ ಕಾಯಿಪಲ್ಲೆ ಭೀ ಖಾಲಿ ಆಗೈತೆ ರೀ. ಅದಕ್ಕೆ ಇಲ್ಲೇ ಮತ್ತು ಸುಲ್ತಾನ್ಪುರ ರಿಂಗ್ ರೋಡಿಗೆ ನಿಂತ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಅದೆಲ್ಲ ತೊಗೊಂಡೇವ್ರಿ ಮನೆಗೆ ಏನೇನು ಬೇಕೆಲ್ಲ. ಈಗ ನೋಡ್ರಿ ಕಲಬುರ್ಗಿಲಿಂತ ಈಗ ಬಂದೇವ್ರಿ ವಾಪಸ್ಸ. ಊಟ ಎಲ್ಲ ಮುಗಿಸ್ಕೊಂಡ್ಬಂದೇವ್ರಿ ಎಲ್ಲರೂ. ಊಟ ಎಲ್ಲ ಆಯಿತು. ಈಗ ನೋಡ್ರಿ ನಾವು ಕಲಬುರ್ಗಿಗೆ ಯಾಕೆ ಹೋಗಿದ್ನಪ್ಪ ಅಂತಂದ್ರೆ ರೀ, ಯಾಕೆ ಹೋಗಿದ್ದೇವಪ್ಪ ಅಂತಂದ್ರೆ ಈ ದವಾಖಾನೆ ಹೋಗಿದ್ರಿ. ಯಾಕಪ್ಪ ಅಂತಂದ್ರೆ ರಿಪೋರ್ಟ್ಸ್ ಅಂದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿತ್ತಲ್ರಿ. ಇಲ್ಲಿ ಅನಿತಾ ಮೇಡಮ್ ಅವರ ಬೊಂಬಜರಕ್ಕೆ ನಾನು ಮೊದಲ 2 ಸರ್ತಿ ನಾನು ಪ್ರೆಗ್ನೆನ್ಸಿ ಟೈಮ್ನಾಗ ಇಲ್ಲೇ ತೋರಿಸಿದ್ನಲ್ರಿ. ಈಗ ಶೋಭಾ ಪಟ್ಲಿ ಬೆಲೆಗೆ ತೋರಿಸಿದ್ನಲ್ರಿ. ಅರ್ಸ್ಲೆಕ್ಕ ಅದು ನಂದು ಪ್ರಾಬ್ಲಮ್ ಇತ್ತಲ್ರಿ, ಅಂದ್ರೆ ಮಗು ಮೇಲ್ಗಡೆ ಅದ ಮಾಸ್ಕ್ ಕೆಳಗಡೆ ಅದ ಅಂಥೇಳಿ. ಅದಕ್ಕೆ ಈ ಮೇಡಮ್ ಅವ್ರು ಏನು ಹೇಳಿದ್ರು ಅಂತಂದ್ರೆ 9ನೇ ತಿಂಗಳದ ಸ್ಕ್ಯಾನ್ ಆದಮೇಲೆ ರಿಪೋರ್ಟ್ ತಂದು ತೋರಿಸುವ ನೋಡಮ್ಮ ಅಂತಂದಿದ್ರು ರೀ. ಅದಕ್ಕೆ ಆವಾಗ ಇಷ್ಟು ದಿನ ರಿಪೋರ್ಟ್ ತೆಗೆಸಿ ಮತ್ತೊಂದು 10 ದಿನ ಆಯ್ತು ರೀ ಸ್ಕ್ಯಾನಿಂಗ್ ಮಾಡಿಸಿ, ಆದರೂ ಹೋಗೋದಾಗಿರಲಿಲ್ಲ ರೀ. ಅದಕ್ಕೆ ಇವ್ರ ಬೆಲೆ ಒಂದು ಸ್ವಲ್ಪ ರಿಪೋರ್ಟ್ ತೋರಿಸ್ಕೊಂಬಂದ್ರಾಯ್ತು. ಈಗ ನಾರ್ಮಲ್ ಆಗ್ಯದೇನಿಲ್ಲ ಅವ್ರು ಹೇಳ್ಯಾದಾರ. ಶೋಭಾ ಪಟೇಲ್ ಮೇಡಮ್ ಅವ್ರು ಹೇಳಿರಿ ಸ್ವಲ್ಪ ಮಟ್ಟಿಗೆ ಸರ್ದ ಅಂತ ಹೇಳಿದ್ರು ರೀ ಅವ್ರು. ಅಂದ್ರೆ ಸ್ವಲ್ಪ ಮಟ್ಟಿಗೆ ಮೇಲ್ಗಡೆ ಹೋಗ್ಯದಂತ ಹೇಳಿದ್ರು ರೀ. ಹಾಗಾಗಿ ಕ್ಲಿಯರಾಗಿ ಹೇಳಿರಲಿಲ್ಲಲ್ಲ ರೀ ಇನ್ನು. ಅದ್ರ ಸಲೇಕ ಸ್ವಲ್ಪ ಮಟ್ಟಿಗೆ ಅಷ್ಟ ಮ್ಯಾಲೆ ಹೋಗ್ಯದ, ಇನ್ನು ಡಿಲಿವರಿ ತಕ್ಕ ಟೈಮ್ ಅಂತ ಹೇಳಿದ್ರು ರೀ ಅವರು. ಅದಕ್ಕೆ ಮತ್ತೆ ಇಲ್ಲಿ ಮೇಡಮ್ ಅವ್ರಿಗೆ ಭೀ ತೋರಿಸ್ಕೊಂಬಂದ್ರೈತೆ ಅಂತ ಹೇಳಿ ಹೋಗಿದ್ದೆ ರೀ ನಾನು. ಹೋದಾಗ ನೋಡಿ ಹೇಳಿದ್ರು ರೀ ಅವ್ರು ಭೀ ಮೇಡಮ್ ಅವರು, ಎಲ್ಲ ಮ್ಯಾಲೆ ಹೋಗ್ಯದವ, ಈಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ರೀ. ಯಾಕಂದ್ರೆ ಭಾಳಷ್ಟು ಪ್ರಾಬ್ಲಮ್ ಹೇಳಿದ್ರು ರೀ 8ನೇ ತಿಂಗಳದ ಸ್ಕ್ಯಾನಿಂಗ್ದಾಗಂತೂ. ಹಾಗಾಗಿ ಭಾಳ ಭಯ ಐತ್ರಿ ನನಗೆ ಏನಾಯ್ತು ಏನಿಲ್ಲ ಅಂತ. ಈಗ ಈ ರಿಪೋರ್ಟ್ಸ್ ನೋಡಿ ಮೇಡಮ್ ಅವ್ರು ಹೇಳಿದ್ರು ರೀ ನಾರ್ಮಲ್ ಡೆಲಿವರಿ ಆರಾಮಾಗಿ ಮಾಡ್ಕೋಬೋದು ಅಂತೇಳಿ. ಯಾಕಂದ್ರೆ ಸಿಜರಿಯನ್ನೇ ಆಗ್ಬೇಕಂತ ಹೇಳಿದ್ರು ರೀ ಅವರು. ಆ ರೀತಿ ಪ್ರಾಬ್ಲಮ್ ಇದ್ದಾಗ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ, ಸಿಜರಿಯನ್ ಮಾಡ್ಕೋಬೇಕಂತ ಅಂತ ಹೇಳಿದ್ರು ರೀ. ಆದರೆ ಈಗ ನಾರ್ಮಲ್ ಡೆಲಿವರಿ ಮಾಡ್ಕೋಬೋದು. ಅಂದ್ರೆ ಈಗ ಮೇಲ್ಗಡೆ ಹೋಗ್ಯದ ಮಾಸು, ಆ ರೀತಿ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಕೋಬೋದು ನಾರ್ಮಲ್ ಡೆಲಿವರಿ ಅಂತ ಹೇಳಿ ಇವತ್ತು ಮೇಡಮ್ ಅವ್ರು ಹೇಳಿದ್ರು ರೀ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗಂತೂ ಅವ್ರ ಮಾತು ಕೇಳಿ. ಹಾಗಾಗಿ ರಿಪೋರ್ಟ್ ತೋರಿಸ್ಕೊಂಬರಕ್ಕಂತ ಹೇಳಿ ಹೋಗಿದ್ದೇವ್ರಿ ಇವತ್ತು ದವಾಖಾನಿಗೆ ಮೇಡಮ್ ಅವ್ರಿಗೆ. ಇಲ್ಲಿ ಬೊಂಬಜರ್ಗೆ ಹೋಗಿ ಆ ಮೇಡಮ್ ಅವ್ರಿಗೆ ಒಂದು ಸ್ವಲ್ಪ ಅಂದ್ರೆ ಒಬ್ಬರ ಬಾಯಿಂದ ಕೇಳಿರೋದಕ್ಕಿಂತ ಮತ್ತು ಇನ್ನೊಬ್ರಿಗೆ ತೋರಿಸ್ಬೇಕು ಅಂತ ಅನ್ನಿಸಿ ಮತ್ತು ಆ ಮೇಡಮ್ ಅವ್ರಿಗೆ ಭೀ ತೋರಿಸ್ಕೊಂಬಂದೇವ್ರಿ. ಇಲ್ಲ ಸರ್ದದ ಏನು ಪ್ರಾಬ್ಲಮ್ ಇಲ್ಲಿನ ನಾರ್ಮಲ್ ಡೆಲಿವರಿನೂ ಮಾಡ್ಕೊ ಅಂತಂದ್ರು ರೀ. ಹಾಗಾಗಿ ಭಾಳಷ್ಟು ಖುಷಿ ಆಯ್ತು ರೀ. ಭಾಳ ಭಯ ಪಟ್ಬಿಟ್ಟಿದ್ದೇವೆ ನಾವು, ಯಾಕಂದ್ರೆ ಭಾಳ ರಿಸ್ಕ್ ಅಂತ ಹೇಳಿದ್ರು ರೀ ಆ ಟೈಮ್ನಾಗ ಡೆಲಿವರಿದ. ಸಿಸರೇನಾದರೂ ರಿಸ್ಕ್, ಏನೇ ಆದರೂ ಒಟ್ಟು ರಿಸ್ಕ್ ಅಂತ ಹೇಳಿದ್ರು ರೀ. ಈಗ ನಾರ್ಮಲ್ ಆಗ್ಬೋದಂತ ಹೇಳ್ಯಾರ ರೀ.